ನೀಲಾ ಕುಕಿಂಗ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ತುಂಬ ಟೇಸ್ಟಿಯಾಗಿರೋ ಹಿದಕಿನ ಬೇಳೆ ಅವರೆಕಾಳು ಸಾರು ಯಾವ ರೀತಿ ಮಾಡೋದಂತ ನೋಡೋಣ. ಅವರೆಕಾಳು ಸೀಸನ್ ಬಂದ್ರೆ ಈ ಸಾರು ಮಾಡೋದಕ್ಕೆಲ್ಲ ರೆಡಿಯಾಗಿರ್ತಾರೆ. ಇವಾಗ ಇದಕ್ಕೆ ಸಾರಿಗೆ ಏನೇನು ಐಟಮ್ಸ್ ಬೇಕಂತ ನೋಡೋಣ. ಇವಾಗ ಒಂದು ಕೈ ಹಿಡಿ ಆಗೋಷ್ಟು ಕೊಬ್ಬರಿ ತಗೊಳ್ಳಿ, ಗಸಗಸೆ 1 ಟೇಬಲ್ ಸ್ಪೂನ್, ಚಕ್ಕೆ, ಲವಂಗ, ಕೊತ್ತಂಬರಿ, 1-2 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, 2 ಟೊಮೆಟೊ ಇಷ್ಟನ್ನು ನೀವು ಹೆಚ್ಚೆತ್ತಿ ಫಸ್ಟ್ ಇಟ್ಕೊಳ್ಳಿ. ಇದಾದಮೇಲೆ ಕಡಲೆಪಪ್ಪು 2 ಟೇಬಲ್ ಸ್ಪೂನ್ ಕಡಲೆಪಪ್ಪು ಹಾಕಿ, ಇದೇ ಮೇನ್ ಬೇಕಾಗಿರೋದು. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, 1/2 ಟೇಬಲ್ ಸ್ಪೂನ್ ಎಲ್ಲ ಪೌಡರ್. ಇವಾಗ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಈರುಳ್ಳಿನೂ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ನಿಧಾನಾಗಿ ಈ ಥರ ಮಿಕ್ಸ್ ಕೊಡ್ತಾನೆ ಇರಿ. ಫ್ರೈ ಮಾಡ್ಕೊಬೇಕು. ಲೈಟಾಗಿ ಕಲರ್ ತಿರುಗೋ ಗಂಟ ನಾವು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಆಗಿದ ತಕ್ಷಣ 2 ಟೊಮೆಟೊ ಮತ್ತು ತೆಂಗಿನಕಾಯಿ, ಕೊತ್ತಂಬರಿ ಹಾಕಿ ಟೊಮೆಟೊ ಎಲ್ಲ ಚಿಪ್ಪಿ ಸುಳಿಯೋ ಗಂಟ ನಾವು ನಿಧಾನಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಗಸಗಸೆ ಹಾಕಿ, ಆಮೇಲೆ ಸಾಂಬಾರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್, ಆಮೇಲೆ ಎಲ್ಲೋ ಪೌಡರ್ ಹಾಕಿ ಈ ಥರ ಗ್ಯಾಸ್ ಆಫ್ ಮಾಡಿ ತಿರುಗಿ ಕೊಟ್ಬಿಡ್ರಿ. ಒಂದು 2-3 ನಿಮಿಷ ನೀಟಾಗಿ ಟೊಮೆಟೊ ಎಲ್ಲ ಬೆಂದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಈ ಮಸಾಲೆಗಳು ಹಾಕ್ಕೊಬೇಕು. ನೋಡಿರಿ ಇಷ್ಟೇ. ಇದಾದ್ಮೇಲೆ ಚೆನ್ನಾಗಿ ನಾವು ಪೇಸ್ಟ್ ಥರ ನಾವು ರುಬ್ಕೊಬೇಕು. ಇವಾಗ ಇಲ್ಲಿ ಅದೆಲ್ಲ ಕಾಳೆಲ್ಲ ಇದು ಮಾಡಿ ನಾವು ವಿಜಿಲ್ ಕೂಗಿಸೋದಕ್ಕೆ ಇವಾಗ ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು 1 ದಪ್ಪ ಸೈಜ್ ಈರುಳ್ಳಿ ಹಾಕಿ ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಥರ ಫ್ರೈ ಆಗಿದ ತಕ್ಷಣವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಶುಂಠಿ ಬೆಳ್ಳುಳ್ಳಿದು ರಾ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಇವಾಗ ಅವರೆಕಾಳು ಚೆನ್ನಾಗಿ ತೊಳೆದು ಸಿಪ್ಪೆಲ್ಲ ಇದಕ್ಕೆ ಇಟ್ಕೊಂಡಿದ್ದೀನಿ ಕಾಳನ್ನ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕೊಬೋದು. ಕಾಳು ಹಾಕಿ ಕರೆಕ್ಟಾಗಿ 1-2 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಅಷ್ಟು ಬೇಗ ನಾವು ಮಸಾಲೆ ರುಬ್ಬಿಕೊಳ್ಳೋಣ. ನೋಡಿ ಮಸಾಲೆನೂ ಆಲ್ರೆಡಿ ರುಬ್ಬಿದ್ದೀನಿ. ಇವಾಗ ಅದು ಹೆಂಗೆ ನಾನು ಮಸಾಲೆ ಇದೊಳಕ್ಕೆ ಯಾವ ಸ್ಟೇಜಿಗೆ ಹಾಕ್ಬೇಕಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಾಳೆಲ್ಲ ಆಲ್ರೆಡಿ ಬೆಂದಿದೆ. ನೀವು ತಪ್ಪಲೆಯಲ್ಲಿ ಮಾಡ್ಬೋದು, ಕುಕ್ಕರಲ್ಲಾದ್ರೂ ನೀವು ಮಾಡ್ಬೋದು. ಕಾಳು ಬೇಯೋ ಗಂಟ ನಾವು ಬೇಯಿಸ್ಕೊಂಡ್ರೆ ಸರಿ. ನಾವು ಮಸಾಲೆ ಎಲ್ಲ ಚೆನ್ನಾಗಿ ಹುರಿದು ಹಾಕಿದ್ದೀವಲ್ಲ, ಆದ್ದರಿಂದ ಒಂದು ಸ್ವಲ್ಪ 1-2 ನಿಮಿಷ ಆಯಿಲಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಎಣ್ಣೆ ಬಿಡೋ ಗಂಟ ಮಸಾಲೆ ಎಲ್ಲ ಕುದಿಬೇಕೇನೋ ಅವಶ್ಯಕತೆ ಇಲ್ಲ. ಇವಾಗ ಚೆನ್ನಾಗಿ 1-2-3 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟು ಮಸಾಲೆ ಎಲ್ಲ ಎಣ್ಣೆ ಬಿಡೋ ಗಂಟ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅಗಲವಾದ ತಪ್ಪಲೆ ಕೊಡು ನೀವು ಇಲ್ಲಿ. ಇವಾಗ ಮಸಾಲೆ ಚೆನ್ನಾಗಿ 2-3 ನಿಮಿಷ ಕುದಿ ಬಂದಿದೆ. ಇವಾಗ ಏನು ಮಾಡಬೇಕು, ಎಷ್ಟು ನಮ್ಗೆ ನೀರು ಬೇಕೋ ಅಷ್ಟೇ ನೀರು ಹಾಕ್ಕೊಬೇಕು. ನಾವು ಕಡಲೆಪಪ್ಪು ಹಾಕಿದ್ದೀವಲ್ಲ, ಆದ್ದರಿಂದ ಸಾರು ತಿಕ್ನೆಸ್ಸಾಗೆ ಬರುತ್ತೆ. ಇಷ್ಟು ತಿಕ್ನೆಸ್ಸಾಗಿ ಬೇಡ. ಇನ್ನು ಒಂದು 2 ದೊಡ್ಡ ಗ್ಲಾಸಲ್ಲಿ ಆಗೋಷ್ಟು ಇನ್ನೂ 1-2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 5-6 ಜನ ಧಾರಾಳವಾಗಿ ತಿನ್ಬೋದು. ನಾನು ತೋರಿಸ್ತಾ ಇರೋದು ಬಂದು 1 kg ಅವರೆಕಾಳಿಗೆ ಎಷ್ಟೆಷ್ಟು ಏನೇನು ಐಟಮ್ ಹಾಕಬೇಕು ಅಂತ. ಚೆನ್ನಾಗಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ, ಕೊತ್ತಂಬರಿ ಹಾಕಿ, ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಹಾಕೊಂಬಿಟ್ಟು ಒಂದೇ ವಿಸಿಲ್ ಬರ್ಸ್ಕೊಬೇಕು, ಜಾಸ್ತಿ ವಿಸಿಲ್ ಬರೆಸ್ಬಾರ್ದು. 1 ವಿಸಿಲ್ ಆದಮೇಲೆ ಸಾರು ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡಿ ಯಾವ ಥರ ಟೇಸ್ಟಾಗಿ ಬಂದಿದೆ. ಎಣ್ಣೆನೂ ಜಾಸ್ತಿ ಇಲ್ಲ. ನಾವು ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ನಾವು ಮಿಕ್ಸಿಲೇ ಹಾಕಿ ರುಬ್ಬಿದ್ದೀವಲ್ಲ, ಇಲ್ಲೇನು ಹಾಕೋದು ಬೇಕಾಗಿಲ್ಲ. ನೋಡಿರಿ ಯಾವ ಥರ ತಿಕ್ನೆಸ್ ಆಗಿದೆ. ಪೂರಿ, ಅನ್ನ, ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಇಡ್ಲಿಗೂ ಸೂಪರು. ಕೆಲವೊಬ್ರು ಇದ್ರಲ್ಲಿ ಚಿಕನ್ನು ಮಟನ್ ಹಾಕಿನೂ ನೀವು ಮಾಡ್ಬೋದು. ನಾನ್ ವೆಜ್ ಪ್ರಿಯರ್ ಇದ್ದರೆ ಚಿಕನ್ನು ಮಟನ್ ಹಾಕಿ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೆಂಗಿತ್ತು ಅಂತ.